Hello everyone, welcome to Nista KS. My name is Guru. Okay, ಕಳೆದ ಎರಡು ಸೆಷನ್ ನಾವೇನ ನೋಡಿದ್ವಿ ಅಂತಂದ್ರೆ ಪೂರ್ವ ಇತಿಹಾಸ ಅಂದ್ರೇನು, ಆದಿ ಇತಿಹಾಸ ಅಂತಂದ್ರೇನು, ಮತ್ತೆ ಇತಿಹಾಸ ಅಂತಂದ್ರೇನು, ಕೆಲವು ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ಗಳನ್ನ ಅದ್ರ ಪ್ರಕಾರ ನೋಡಿದ್ವಿ. ಎರಡನೇ ಒಂದು ಸೆಷನ್ ನಾವೇನ ನೋಡಿದ್ವಿ ಅಂತಂದ್ರೆ ಇತಿಹಾಸಗಳನ್ನ ಯಾವ ಯುಗಗಳನ್ನ ಮೂರು ವರ್ಗೀಕರಣ ಮಾಡಿದ್ದಾರೆ. ಯಾವುದು ಅಂತಂದ್ರೆ ಅದರ ಶಿಲಾಯುಗ ಅಂತೇಳಿ ಕರೀತಾರೆ, ನಂತರ ಕಂಚಿನ ಯುಗ ಅಂತೇಳಿ ಕರೀತಾರೆ, ನಂತರ ಕಬ್ಬಿಣದ ಯುಗ ಅಂತೇಳಿ ಕರೀತಾರೆ. ಅದನ್ನ ಯಾರು ಯೂಸ್ ಮಾಡಿದ್ರು, ಯಾಕೆ ಯೂಸ್ ಮಾಡ್ತಾರೆ, ಯಾವ ಟೈಮ್ ಲೈನು ಅಂತೇಳಿ ನೋಡಿದ್ವಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಟಾಪಿಕ್ ಅನ್ನು ನೋಡೋಣ. ಈ ಪೂರ್ವ ಇತಿಹಾಸ ಅಂತೇಳಿ ಬಂದಾಗ ಈ ಪೂರ್ವ ಇತಿಹಾಸದಲ್ಲಿ ಭಾರತದ ಒಂದು ಟೈಮ್ ಲೈನ್, ಭಾರತದಲ್ಲಿ ಯಾವ ರೀತಿ ಒಂದು ಟೈಮ್ ಲೈನ್ ಇದೆ, ಯಾವ ರೀತಿ ಒಂದು ಕಾಲಮಿತಿ ಇದೆ, ಅದನ್ನ ಫಸ್ಟ್ ನೋಡೋಣ ನಾವು. ನಂತರ ಈ ಪ್ರಾಚೀನ ಶಿಲಾಯುಗ ಅಂತ ನಾನು ಹೇಳಿದೆ, ಶಿಲಾಯುಗದಲ್ಲಿ ಪ್ರಾಚೀನ ಶಿಲಾಯುಗ, ನಂತರ ಮಧ್ಯಕಾಲೀನ ಶಿಲಾಯುಗ, ನಂತರ ಯಾವುದಿದೆ ನವಶಿಲಾಯುಗ ಇದೆ. ಅದರಲ್ಲಿ ಪ್ರಾಚೀನ ಶಿಲಾಯುಗದ ಬಗ್ಗೆ ಕೆಲವು ಇಂಟ್ರಡಕ್ಷನ್ ನಾವು ಇವತ್ತು ನೋಡೋಣ ಇಲ್ಲಿ. ಓಕೆನಾ? ವಿತೌಟ್ ವೇಸ್ಟಿಂಗ್ ಟೈಮ್, ಭಾರತದ ಪೂರ್ವ ಇತಿಹಾಸದ ಕಾಲರೇಖೆ ಯಾವ ರೀತಿ ಇದೆ ಅಂತೇಳಿ. ಓಕೆನಾ? ಟೈಪ್ ಮಾಡ್ತಾ ಇದ್ದೀನಿ, ಬಟ್ ಯಾಕಿದು ಈ ಒಂದು ಅಕ್ಷರ ಬರ್ತಿಲ್ಲ ಅಂತ ಗೊತ್ತಿಲ್ಲ. ಪೂರ್ವ ಇತಿಹಾಸದ ಕಾಲರೇಖೆ, ಟೈಮ್ ಫ್ರೇಮ್ ಆಫ್ ಪ್ರೀ ಹಿಸ್ಟ್ರಿ ಇನ್ ಇಂಡಿಯಾ. ಓಕೆನಾ? ಆ ಟೈಮ್ ಫ್ರೇಮ್ ಯಾವಾಗ ಶುರು ಆಗುತ್ತೆ ಅಂತಂದರೆ ಸುಮಾರು 2 ದಶಲಕ್ಷ. ಓಕೆನಾ? 2 ಮಿಲಿಯನ್ 20 ಲಕ್ಷ ವರ್ಷಗಳ ಹಿಂದೆ ಇದು ಶುರು ಆಗ್ತಾ ಹೋಗುತ್ತೆ. ಅದು ಆ 20 ಲಕ್ಷಗಳ ವರ್ಷದಿಂದ ಶುರುವಾಗುವಂಥದ್ದು ಯಾವಾಗ ಎಂಡ್ ಆಗುತ್ತೆ ಅಂದರೆ 10,000 ಕ್ರಿಸ್ತಪೂರ್ವದ ತನಕ ಎಂಡ್ ಆಗುತ್ತೆ. ಕ್ರಿಸ್ತಪೂರ್ವ 10,000 BC ಆಯ್ತಲ್ಲ. ಬಟ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಏನದು ಅಂತಂದರೆ ಈ ಕಾಲಾವಧಿಗಳು ನಾನು ಏನು ಕೊಟ್ಟಿದ್ದೀನಿ ಇಲ್ಲಿ. ಓಕೆನಾ? ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಸಲ್ಲಿ ಡಿಫ್ರೆಂಟ್ ಕಾಲಾವಧಿಗಳನ್ನ ಕೊಟ್ಟಿದ್ದಾರೆ. ತುಂಬ ವ್ಯತ್ಯಾಸಗಳು ನಿಮಗೆ ಕಾಣಿಸಿಗುತ್ತೆ. ಬಟ್ ನಾನೇನು ಕೊಟ್ಟಿನಲ್ಲ, ದಟ್ ಶುಡ್ ಬಿ ಫೈನಲ್. ಓಕೆನಾ? ಎಲ್ಲ ಕಡೆಯಿಂದ ರಿಸರ್ಚ್ ಮಾಡಿ ನಂತರ ನಾವಿಲ್ಲಿ ಏನು ಟೈಮ್ ಲೈನ್ ಕೊಡ್ತಾ ಇದ್ದೀವಲ್ಲ, ದಿಸ್ ಇಸ್ ಫೈನಲ್. ಓಕೆ, ಎಲ್ಲ ಟೈಮ್ ಲೈನ್ಗಳು ಬ್ರಾಡು ಮತ್ತು ದಟ್ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ನಾವು ಇನ್ಕ್ಲೂಡ್ ಮಾಡೇ ಈ ಟೈಮ್ ಲೈನ ಕೊಟ್ಟಿರುವಂಥದ್ದು. ಓಕೆನಾ? ಈ ಹಳೆ ಶಿಲಾಯುಗ ಅಥವಾ ಪುರಾತನ ಶಿಲಾಯುಗ ಅಥವಾ ನಂತರ ಪ್ರಾಚೀನ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ, ಅದು ಯಾವಾಗ ಶುರು ಆಗುತ್ತೆ ಅಂದರೆ ಸುಮಾರು 2 ದಶಲಕ್ಷ ವರ್ಷದಿಂದ ಶುರುವಾಗ್ತಾ ಹೋಗುತ್ತೆ. ಅದು ಯಾವಾಗ ಎಂಡ್ ಆಗುತ್ತೆ ಅಂದರೆ ಸುಮಾರು ಕ್ರಿಸ್ತಪೂರ್ವ 10,000. ಓಕೆನಾ? ನಂತರ ಈ ಮಧ್ಯಕಾಲೀನ ಶಿಲಾಯುಗ ಶುರು ಆಗ್ತಾ ಹೋಗುತ್ತೆ. ಈ ಮಧ್ಯಕಾಲೀನ ಶಿಲಾಯುಗ ದಟ್ ವಿ ಕ್ಯಾನ್ ಟಾಕ್ ಅಬೌಟ್ ಮಿಡಲ್ ಸ್ಟೋನ್ ಏಜ್. ಓಕೆನಾ? ಮಧ್ಯದ ಶಿಲಾಯುಗ ಅಂತೇಳಿ ಅದು ಆಬ್ವಿಯಸ್ಲಿ ಇಲ್ಲಿಂದನೇ ಶುರು ಆಗುತ್ತೆ. 10,000 BC ಇಂದನೇ ಕ್ರಿಸ್ತಪೂರ್ವ 10,000 ಶುರುವಾಗಿ ಎಲ್ಲಿವರೆಗೆ ಹೋಗುತ್ತೆ ಅಂತಂದರೆ ಕ್ರಿಸ್ತಪೂರ್ವ 7,000 ತನಕ ಹೋಗ್ತಾ ಹೋಗುತ್ತೆ. ಓಕೆನಾ? ದಟ್ ಇಸ್ ಅಂಟಿಲ್ ವಿ ಕ್ಯಾನ್ ಟಾಕ್ ಅಬೌಟ್ 7,000 BC. ನಂತರ ನವಶಿಲಾಯುಗ ಅಂತೇಳಿ ಏನು ಕರಿತೀವಿ. ಓಕೆನಾ? ಹೊಸ ಶಿಲಾಯುಗ ಅಥವಾ ನವಶಿಲಾಯುಗ ಅಂತೇಳಿ ಕರಿತೀವಿ. ಅದು ಕ್ರಿಸ್ತಪೂರ್ವ 7,000 BCಯಲ್ಲಿ, ಕ್ರಿಸ್ತಪೂರ್ವ 7,000ದಿಂದ ಹಿಡಿದು ನಂತರ ಕ್ರಿಸ್ತಪೂರ್ವ 1,000 ತನಕ ಹೋಗ್ತಾ ಹೋಗುತ್ತೆ. ಓಕೆನಾ? ದೀಸ್ 3 ಟೈಮ್ ಲೈನ್ಸ್, ದಟ್ ಈಸ್ ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್. ದಟ್ ಈಸ್ ಪ್ರಾಚೀನ ಶಿಲಾಯುಗದಾಗಿರ್ಬೋದು, ಮಧ್ಯಕಾಲೀನ ಶಿಲಾಯುಗ ಆಗಿರ್ಬೋದು, ನಂತರ ನವಶಿಲಾಯುಗ ಆಗಿರ್ಬೋದು. ದಿಸ್ ಇಸ್ ದ ಟೈಮ್ ಲೈನ್ ದಟ್ ಯು ಪೀಪಲ್ ಶುಡ್ ಬಿ ನೋಯಿಂಗ್. ಓಕೆನಾ? ಸಿಂಪಲ್ ಟೈಮ್ ಲೈನ್. ಒಂದ್ಸರಿ ಕ್ರಾನಾಲಜಿಕಲ್ ಕ್ವಶನ್ಸ್ ಕೇಳ್ತಾರೆ, ಒಂದ್ಸರಿ ಮತ್ತು ಟೆಕ್ನಿಕಲಿ ಯಾವ ಕ್ರಾನಾಲಜಿಕಲ್ ಆಗಿ ಆರ್ಡರ್ ಆಗಿ ಅಂತ ಕೆಲವು ಕ್ವಶನ್ಗಳನ್ನ ಬರುವಂಥದ್ದು, ಮ್ಯಾಥ್ ದಿ ಫಾಲೋಯಿಂಗ್ ಕೇಳೋವಂಥ ಕ್ವಶನ್ಗಳಾಗಿರುವಂಥದ್ದು. ಹಾಗಾಗಿ ನೀವು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಓಕೆ, ಟೈಮ್ ಲೈನ್ ಇಷ್ಟು ಟೈಮ್ ನಿಮ್ಗೆ ಗೊತ್ತಿದ್ರೆ ಸಾಕು. ಮತ್ತು ಯಾಕೆ ಹಳೆ ಶಿಲಾಯುಗ ಅಥವಾ ಪ್ರಾಚೀನ ಶಿಲಾಯುಗ 10,000 ಎಂಡ್ ಆಯಿತು, ಯಾಕೆ ಮಧ್ಯಕಾಲೀನ ಶಿಲಾಯುಗ 10,000 ಶುರುವಾಯಿತು, ಎರಡು ಒಂದೇ ಅಲ್ಲ. ನಂತರ ಯಾಕೆ ನವಶಿಲಾಯುಗ 7,000 ಶುರುವಾಯಿತು ಅಂತೇಳಿ, ಯಾಕೆ ಯಾವ ಒಂದು ಆಧಾರದ ಮೇಲೆ ಅದು 7,000 ಅಂತ ಹೇಳ್ತಾರೆ, ಯಾವ ಒಂದು ಆಧಾರದ ಮೇಲೆ ಅದು 10,000 ಅಂತ ಹೇಳ್ತಾರೆ, ಅಥವಾ 2 ಲಕ್ಷ ವರ್ಷ ಅಂತ ಹೇಳ್ತಾರೆ ಅಂದರೆ ಕೆಲವು ಆಧಾರಗಳನ್ನ ಯೂಸ್ ಮಾಡ್ತಾರೆ. ಯಾವುದು ಅಂತಂದರೆ ಈ ಕಲ್ಲಿನ ಉಪಕರಣಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಈ ಶಿಲೆಗಳೇನಿದಾವಲ್ಲ, ಈ ಉಪಕರಣಗಳೇನಿದಾವಲ್ಲ, ಕಲ್ಲಿನ ಶಿಲೆಗಳು ಇರ್ತಾವಲ್ಲ, ಅದರ ತಂತ್ರಜ್ಞಾನ ಮುಂದುವರಿತಾ ಹೋಗುತ್ತೆ. ಓಕೆ, ಈ 2 ದಶಲಕ್ಷ ವರ್ಷಗಳ ಹಿಂದೆ ಯೂಸ್ ಮಾಡಿದಂಥ ಕಲ್ಲಿನ ಉಪಕರಣಗಳಿಗೂ, ನಂತರ ಮಧ್ಯಕಾಲೀನ ಶಿಲಾಯುಗದಲ್ಲಿ ಯೂಸ್ ಮಾಡಿದ ಉಪಕರಣಗಳಿಗೂ, ನಂತರ ನವಶಿಲಾಯುಗದ ಸಮಯದಲ್ಲಿ ಯೂಸ್ ಮಾಡಿದ ಉಪಕರಣಗಳಿಗೂ, ಓಕೆ, ದೇರ್ ಇಸ್ ಎ ಡಿಫ್ರೆನ್ಸ್. ತುಂಬ ವ್ಯತ್ಯಾಸಗಳು ಅಲ್ಲಿರುತ್ತೆ. ಓಕೆನಾ? ಆ ವ್ಯತ್ಯಾಸಗಳ ಆಧಾರದ ಮೇಲೆ ಅದು ಇದು ಉಪಕರಣಗಳ ಪ್ರಕಾರ, ಟೈಪ್ಸ್ ಆಫ್ ಟೂಲ್ಸ್. ಓಕೆ, ನಂತರ ಈ ಭೂವೈಜ್ಞಾನಿಕದ ವಯಸ್ಸು, ಈ ಜಿಯೋಲಜಿಕಲ್ ಟೈಮ್ಸ್ ಇರುತ್ತಲ್ಲ, ಅದರ ಆಧಾರದ ಮೇಲೂ ಸಹ ಇದನ್ನ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಈ ಹಳೆ ಶಿಲಾಯುಗ, ಓಕೆ, ಮತ್ತು ನವಶಿಲಾಯುಗ ಅಥವಾ ಮಧ್ಯಕಾಲೀನ ಶಿಲಾಯುಗ ಅಂತೇಳಿ ಮಾಡ್ತಾರೆ. ನಂತರ ಈ ಜೀವನೋಪಾಯ ಏನಿತ್ತು ಅಂತೇಳಿ, ಸಬ್ಸಿಸ್ಟೆನ್ಸ್ ಪ್ಯಾಟರ್ನ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ. ಓಕೆನಾ? ಈ ಜೀವನೋಪಾಯ ಅಂದರೆ ಈ ಸಮಯದಲ್ಲಿ ಜೀವನೋಪಾಯ ಏನಿತ್ತು ಅಂತಂದರೆ ಬೇಟೆಯಾಡುವಂಥದ್ದು. ನಂತರ ಮಧ್ಯಕಾಲೀನ ಶಿಲಾಯುಗದ ಜೀವನೋಪಾಯ ಏನಿತ್ತು ಅಂತಂದರೆ ದಟ್ ಈಸ್ ಪಶುಸಂಗೋಪನೆಯನ್ನು ಮಾಡುವಂಥದ್ದು. ನಂತರ ನವಶಿಲಾಯುಗದಲ್ಲಿ ಏನು ಜೀವನೋಪಾಯ ಆಗುತ್ತೆ ಅಂತಂದರೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ದಟ್ ಈಸ್ ಅಗ್ರಿಕಲ್ಚರ್, ಆಹಾರ ಉತ್ಪಾದನೆಯನ್ನು ಶುರು ಮಾಡ್ತಾ ಬರ್ತಾರೆ. ಇಲ್ಲಿ ಆಹಾರವನ್ನು ಸಂಗ್ರಹಣೆ ಮಾಡ್ತಾರೆ, ಇಲ್ಲಿ ಆಹಾರವನ್ನು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಜೀವನೋಪಾಯದ ಆಧಾರದ ಮೇಲೂ ಸಹ, ಉಪಕರಣಗಳ ಆಧಾರದ ಮೇಲೂ ಸಹ, ನಂತರ ಭೂವೈಜ್ಞಾನಿಕದ ಆಧಾರದ ಮೇಲೂ ಸಹ ಈ ಟೈಮ್ನ ಡಿವೈಡ್ ಮಾಡಿರುವಂಥದ್ದು. ಮತ್ತು ಈ 2 ಪದಗಳಿದಾವಲ್ಲ, ಯಾವುದು ಅಂತೇಳಿ ದಟ್ ಈಸ್ ಪ್ರಾಚೀನ ಶಿಲಾಯುಗ ಮತ್ತು ನವಶಿಲಾಯುಗ ಅಂತೇಳಿ. ಈ ಪದಗಳನ್ನು ಬಳಕೆ ಮಾಡಿದವರು ಯಾರು ಅಂತಂದರೆ ಜಾನ್ ಲುಬಾಕ್ ಅಂತೇಳಿ. ಯಾವ ಒಂದು ಸಮಯದಲ್ಲಿ ಅವರಿಂದ ಯೂಸ್ ಮಾಡ್ತಾರೆ ಅಂತಂದರೆ 1863ರಿಂದ 1865 ನಡುವೆ. ಓಕೆನಾ? ಈ ಸಮಯದಲ್ಲಿ ಈ 2 ಪದಗಳನ್ನು ಬಳಕೆ ಮಾಡಿದವರು ಯಾರು ಅಂತಂದರೆ ಜಾನ್ ಲುಬಾಕ್.
ಓಕೆ, ನಾನು ಮಧ್ಯಕಾಲೀನ ಶಿಲಾಯುಗ ಅಂತೇಳಿ ಯಾರು ಯೂಸ್ ಮಾಡೋರು ಅಂತ ಆಮೇಲೆ ಬರ್ತೀನಿ. ಓಕೆನಾ. ಸೊ ಈ ನವಶಿಲಾಯುಗ ಮತ್ತೆ ಪ್ರಾಚೀನ ಶಿಲಾಯುಗ ಅಂತೇಳಿ ಯೂಸ್ ಮಾಡೋಂಥ ವ್ಯಕ್ತಿ ಯಾರು ಅಂತಾರೆ ಜಾನ್ ಲುಬಾಕ್. ಪ್ಯಾಲಿಯೋಲಿಥಿಕ್ ಆ್ಯಂಡ್ ಮೆಸೋಲಿಥಿಕ್ ಅಂತ ನಿಯೋಲಿಥಿಕ್ ಅಂತೇಳಿ. ಓಕೆನಾ. ಸೊ ಇದು ಒಂದು ಬೇಸಿಕ್ ಇಂಟರಾಕ್ಷನ್, ಟೈಮ್ ಲೈನ್ ಇಂಟರಾಕ್ಷನ್. ಹಾಗೇನೆ ಟೈಮ್ ಲೈನ್ ತುಂಬ ವ್ಯತ್ಯಾಸ ಇರುತ್ತೆ. ಓಕೆ, ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಸಲ್ಲಿ ಡಿಫ್ರೆಂಟ್ ಟೈಮ್ ಲೈನ್ಸ್ ಇರುತ್ತೆ. ಬಟ್ ನಾನು ಕೊಡ್ತಿರೋಂಥ ಟೈಮ್ ಲೈನ್ಗೆ ನೀವು ಸಿಕ್ಕಾದ್ರೆ ತುಂಬ ಉಪಯೋಗ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಟೈಮ್ ಲೈನ್ಸ್. ಸೊ ಕಾಲಮಿತಿ ಯಾವ ರೀತಿ ಇತ್ತು ಅಂತ. ಓಕೆನಾ. ಸೊ ನೆಕ್ಸ್ಟ್ ನಾವು ಪ್ಯಾಲಿಯೋಲಿಥಿಕ್ ಅಂತ ಬಂದಾಗ ಪ್ಯಾಲಿಯೋಲಿಥಿಕ್ ಬಗ್ಗೆ ತಿಳ್ಕೊಳ್ಳೋಣ, ಪ್ರಾಚೀನ ಶಿಲಾಯುಗದ ಬಗ್ಗೆ ತಿಳ್ಕೊಳ್ಳೋಣ. ಬರೀ ಬೇಸಿಕ್ ಇಂಟರಾಕ್ಷನ್ ಅಷ್ಟೇ ನೋಡುವಂಥದ್ದು. ಓಕೆ, ನಾವು ಕಂಪ್ಲೀಟ್ಲಿ ಪ್ಯೂರ್ ಡೀಪಾಗಿ ಹೋಗ್ತಿಲ್ಲ ಇಲ್ಲಿ. ನೆಕ್ಸ್ಟ್ ಸೆಷನಲ್ಲಿ ಪ್ಯಾಲಿಯೋಲಿಥಿಕಲ್ಲಿ ಫುಲ್ ಡೀಪಾಗಿ ಹೋಗ್ತೀನಿ. ಅದನ್ನು ಯಾವ ರೀತಿ ಟೂಲ್ಸ್ಗಳನ್ನ ಯೂಸ್ ಮಾಡ್ತಿದ್ರು, ಓಕೆನಾ, ಎಲ್ಲಿ ಈ ಪ್ಯಾಲಿಯೋಲಿಥಿಕ್ ಪೀಪಲ್ಗಳು ಕಾಣಿಸ್ತಿದ್ರು ಅಂತೇಳಿ. ಓಕೆನಾ. ಸೊ ಪ್ಯಾಲಿಯೋಲಿಥಿಕ್ ದಟ್ ಇಸ್ ಪ್ರಾಚೀನ ಶಿಲಾಯುಗ. ಸೊ ಅದನ್ನು ಬ್ರೇಕ್ ಡೌನ್ ಮಾಡಿದಾಗ ಪ್ಯಾಲಿಯೋ ಅಂತಂದ್ರೆ ಏನಂತಂದ್ರೆ ದಟ್ ಈಸ್ ಪ್ರಾಚೀನ ಅಂತೇಳಿ, ಅಥವಾ ಹಳೆಯದು ಅಂತೇಳಿ ಕರೀತಾರೆ. ಲಿಥಿಕ್ ಅಂತಂದ್ರೆ ಏನಂತಂದ್ರೆ ದಟ್ ಈಸ್ ಶಿಲೆ, ದಟ್ ಈಸ್ ಕಲ್ಲು. ಸೊ ಹಳೆಯ ಶಿಲಾಯುಗ ಅಥವಾ ದಟ್ ಇಸ್ ಪ್ರಾಚೀನ ಶಿಲಾಯುಗ ಅಂತೇಳಿ ಓಲ್ಡ್ ಸ್ಟೋನ್ ಏಜ್ ಅಂತೇಳಿ ಇಂಗ್ಲೀಷಲ್ಲಿ ಕರೀತಾರೆ ಅದನ್ನು. ಹಾಗೆ ಯಾರು ಯೂಸ್ ಮಾಡಿದ್ದು ಈ ಪದವನ್ನು ಪ್ಯಾಲಿಯೋಲಿಥಿಕ್ ಅಂತೇಳಿ, ಪ್ರಾಚೀನ ಶಿಲಾಯುಗ ಅಂತೇಳಿ ಜಾನ್ ಲುಬಾಕ್. ಓಕೆನಾ. ಅವರು ಈ ಪದ ಬಳಕೆಯನ್ನು ಮಾಡ್ತಾ ಬರ್ತಾರೆ. ಓಕೆನಾ. ಸೊ ಈ ಸಮಯದಲ್ಲಿ ಕ್ಲೈಮೇಟ್ ಯಾವ ರೀತಿ ಇತ್ತು ಅಂದರೆ ಜಿಯೋಲಜಿಕಲ್ ಟೈಮ್ ಅಂತ ನೋಡಿದ್ವಿ ಅಲ್ವಾ. ಸೊ ಭೂವೈಜ್ಞಾನಿಕದ ಸಮಯ ಅಂತೇಳಿ ನೋಡಿದ್ವಲ್ಲ. ಸೊ ಈ ಸಮಯದಲ್ಲಿ ಇಡೀ ಅರ್ಥ, ಯಾಕಂದರೆ ಇಡೀ ಭೂಮಿ ಯಾವುದರಿಂದ ಆವರಿಕೆ ಆಗಿತ್ತು ಅಂತಂದರೆ ಸೊ ಹಿಮದಿಂದ ಆವರಿಕೆ ಆಗಿತ್ತು. ಅದಕ್ಕೋಸ್ಕರ ಹಿಮಯುಗ ಅಂತಲೂ ಸಹ ಇದನ್ನ ಕರೀತಾರೆ. ಓಕೆನಾ. ಸೊ ಈ ಸಮಯದಲ್ಲಿ ಸೊ ಐಸ್ ಏಜ್ ಅಥವಾ ಹಿಮಯುಗ ಅಂತಲೇ ಸಹ ಇದನ್ನ ಕರೀತಾರೆ. ಅದನ್ನು ಹಿಮದಿಂದ ಕೂಡಿತ್ತು ಇಡೀ ಪ್ರಪಂಚ, ಅರ್ಥಾಯ್ತಲ್ಲ. ಸೊ ಅದನ್ನು ಪ್ಲಿಸ್ಟೋಯಿಸಿನ್ ಟೈಮ್ ಪೀರಿಯಡ್ ಅಂತೇಳಿ ಕರೀತಾರೆ ಇಂಗ್ಲೀಷಲ್ಲಿ. ಓಕೆನಾ. ಈ ಸಮಯದಲ್ಲೇ ಸಹ ಮಾನವರು ಮೊದಲು ಜೀವನ ಮಾಡಲಿಕ್ಕೆ ಶುರು ಮಾಡ್ತಾ ಬಂದಿದ್ದಲ್ಲಿ. ಸೊ ಮಾನವರ ಒಂದು ಪ್ರಭೇದಗಳು ಇದ್ವಲ್ಲ, ಸೊ ಡಿಫ್ರೆಂಟ್ ಸ್ಪೀಶೀಸ್ ಇದ್ವಲ್ಲ, ಹೋಮೋ ಎರೆಕ್ಟಸ್, ಹೋಮೋ ಹ್ಯಾಬಿಲಸ್ ಅಂತೇಳಿ ಕೇಳಿರ್ತಾರೆ ನೀವು ಅದನ್ನು. ಸೊ ಈ ರೀತಿಯ ಕೆಲವು ಮಾನವರು ಈ ಸಮಯದಲ್ಲಿ ಏನು ಮಾಡ್ತಾ ಬರ್ತಾರೆ, ದಟ್ ಈಸ್ ಜೀವನ ನಡೆಸಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಎವಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಭಾರತದಲ್ಲಿ ಮಾನವನ ಮೊದಲ ಸಾಕ್ಷ್ಯಗಳು, ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ಹ್ಯೂಮನ್ಸ್ ಇನ್ ಇಂಡಿಯಾ, ಅರ್ಥಲ್ಲ. ಓಕೆ. ಸೊ ಅದರ ಒಂದು ಮೊದಲ ಸಾಕ್ಷ್ಯಗಳು ಎಲ್ಲಿಂದ ಬರುತ್ತೆ ಅಂತಂದರೆ ಸೊ ಪ್ಯಾಲಿಯೋಲಿಥಿಕ್ ಟೈಮ್ಸಿಂದ ಬರುತ್ತೆ. 2 ಮಿಲಿಯನ್ ಇಯರ್ಸ್ ಆಗೋ ವರ್ಷದಿಂದ ಬರ್ತಾ ಹೋಗುತ್ತೆ. ಓಕೆ. ಅದಷ್ಟೇ ಅಲ್ಲ, ಈ ಜನಾಂಗದ ದೃಷ್ಟಿಯಲ್ಲಿ ನೋಡೋದಾದರೆ ಈ ಒಂದು ಮಾನವರು ಯಾವ ಜನಾಂಗಕ್ಕೆ ಸೇರಿದ್ರು ಅಂತಂದರೆ ದಟ್ ಈಸ್ ನೀಗ್ರಿಟೋ ಜನಾಂಗ ಅಂತೇಳಿ ಕೆಲವು ಊಹೆಗಳು ಇದ್ದಾವೆ. ಹಾಗೆ ಯಾವ ಥರದ ಒಂದು ಎವಿಡೆನ್ಸ್, ಕಂಪ್ಲೀಟ್ ಎವಿಡೆನ್ಸ್ ನಮಗೆ ಇಲ್ಲ. ಓಕೆ, ಕಂಪ್ಲೀಟ್ ಪುರಾವೆ ನಮಗೆ ಇಲ್ಲಿಲ್ಲ. ಬಟ್ ನಾವೇನಂತ ಕರಿಬೋದು ಇದನ್ನು, ಸೊ ಪ್ರೆಸೆಂಟ್ ಎವಿಡೆನ್ಸ್ ಅವೈಲೇಬಲ್ ಪ್ರಕಾರ ಸೊ ನೀಗ್ರಿಟೋ ಜನಾಂಗ ಅಂತೇಳಿ ಕೆಲವರು ಹೇಳಿದ್ದಾರೆ. ಓಕೆನಾ. ಸೊ ಬೇಸಿಕ್ ಇಂಟ್ರಡಕ್ಷನ್ ಆಯ್ತು ನಮಗೆ. ಓಕೆನಾ. ಯಾವ ಟೈಮ್ ಲೈನ್ ಅಂತೇಳಿ ಗೊತ್ತಾಯ್ತು, ಯಾರು ಯೂಸ್ ಮಾಡಿದ್ರು ಅಂತೇಳಿ ಗೊತ್ತಾಯ್ತು. ಈ ಸಮಯದಲ್ಲಿ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ಹ್ಯೂಮನ್ಸ್ ಲಿವಿಂಗ್ ಇನ್ ಇಂಡಿಯಾ ಅಂತೇಳಿ ಗೊತ್ತಾಗ್ತಾ ಬರುತ್ತೆ ನಮಗೆ. ಓಕೆನಾ. ಸೊ ಅದ್ರ ನಂತರ ಓಕೆ ಇನ್ನು ಕೆಲವು ಫೀಚರ್ಸ್ ಅಂತ ನೋಡ್ತಾ ಬಂದಾಗ ಸೊ ಈ ಸಮಯದಲ್ಲೇ ಸಹ ಸೊ ಮೊದಲು ಕಲ್ಲಿನ ಉಪಕರಣಗಳನ್ನ ಯಾವಾಗ ಯೂಸ್ ಮಾಡಿದ್ರು ಅಂದರೆ ಪ್ಯಾಲಿಯೋಲಿಥಿಕ್ ಟೈಮ್ಸಲ್ಲಿ, ಪ್ರಾಚೀನ ಶಿಲಾಯುಗದಲ್ಲೇ ಮೊದಲು ಕಲ್ಲಿನ ಉಪಕರಣ ಮಾಡಲಿಕ್ಕೆ ಶುರು ಮಾಡ್ತಾ ಬರ್ತಾರೆ. ಅಂದರೆ ಆ ಇಂಟೆಲಿಜೆನ್ಸ್ ಬೆಳೀತಾ ಇರುತ್ತೆ ಯಾರಿಗೆ, ಹ್ಯೂಮನ್ಸ್ಗೆ. ಅಂದರೆ ಹೋಮೋ ಎರೆಕ್ಟಸ್, ಹೋಮೋ ಹ್ಯಾಬಿಲಸ್, ಹೋಮೋ ಸೇಪಿಯನ್ಸ್ ಅಂತೇಳಿ ಸೊ ಇಂಟೆಲಿಜೆನ್ಸ್ ಬೆಳೀತಿರೋದ್ರಿಂದಾಗಿ ಸೊ ಆ ಕಲ್ಲಿನ ಉಪಕರಣಗಳನ್ನ ಮೊದಲ ಸಮಯದಲ್ಲಿ ಉಪಖಂಡದಲ್ಲಿ ಓಕೆನಾ, ಸಬ್ ಕಾಂಟಿನೆಂಟ್ ಅಂತ ಏನು ಕರಿತೀವಿ ಅಲ್ಲಿ ಮೊದಲು ಬಳಕೆ ಮಾಡ್ತಾರೆ. ಎಲ್ಲಿಂದ ಬಳಕೆ ಮಾಡ್ತಾರೆ ಅಂತಂದರೆ ರಿವತ್ ಅನ್ನೋ ಒಂದು ಪ್ಲೇಸಿಂದ. ರಿವತ್ ಎಲ್ಲಿದೆ ಅಂದರೆ ಪ್ರೆಸೆಂಟ್ಲಿ ಪಾಕಿಸ್ತಾನಲ್ಲಿದೆ, ಸೋವಾನ್ ರಿವರ್ ವ್ಯಾಲಿಯಲ್ಲಿ. ಓಕೆನಾ. ಸೋವಾನ್ ರಿವರ್ ವ್ಯಾಲಿ ಆ್ಯಕ್ಚುಲಿ ಸಿಂಧು ನದಿ ಇದೆಯಲ್ಲ ಅದರ ಒಂದು ಉಪನದಿ ಆ್ಯಕ್ಚುಲಿ. ದಟ್ ಈಸ್ ಇಟ್ ಇಸ್ ಎ ಟ್ರಿಬ್ಯೂಟರಿ ಆಫ್ ವಿ ಕ್ಯಾನ್ ಟಾಕ್ ಅಬೌಟ್ ಇಂಡಸ್. ಯಾವ ಸಮಯದಲ್ಲಿ ಈ ಮೊದಲ ಕಲ್ಲಿನ ಉಪಕರಣ ಶುರುವಾಗುತ್ತೆ, 2 ಮಿಲಿಯನ್. ಓಕೆನಾ. ಸೊ 2 ದಶಲಕ್ಷ ವರ್ಷಗಳ ಹಿಂದೆ ಮೊದಲ ಉಪಕರಣ ನಮಗೆ ಸಿಗುತ್ತೆ. ಎಲ್ಲಿಂದ ಸಿಗುತ್ತೆ ಅಂದರೆ ರೇವತ್ತಲ್ಲಿ. ಬಟ್ ಭಾರತದ ಮುಖ್ಯ ಭಾಗ ಅಂತೇಳಿ ನೋಡಿದಾಗ, ಮುಖ್ಯ ಭೂಭಾಗ ಅಂತ ನೋಡಿದಾಗ, ವಿದಿನ್ ಇಂಡಿಯನ್ ಲ್ಯಾಂಡ್ ಮಾಸ್ ಅಂತ ನೋಡಿದಾಗ ನಮಗೆ ಬೋರಿ ದಟ್ ಇಸ್ ಮಹಾರಾಷ್ಟ್ರಲ್ಲಿ ಇದು ನಮಗೆ ಸಿಗುತ್ತೆ ಫಸ್ಟು. ಬಟ್ ಅಲ್ಲಿ ಸಿಕ್ಕಿದ್ದು ಯಾವಾಗ ಅಂದರೆ 6,70,000 ವರ್ಷಗಳ ಹಿಂದೆ. ಓಕೆನಾ. ಸೊ ಕೆಲವು ಟೈಪಿಂಗ್ ಮಿಸ್ಟೇಕ್ ಇದೆ. ಓಕೆ. ಸೊ ವರ್ಷ ಅಂತೇಳಿ. ಓಕೆ. ಸೊ ದೆನ್ ಅಗೇನ್ ವಿ ಕ್ಯಾನ್ ಸೇ ಇಯರ್ ಆಲ್ಸೋ. ಓಕೆನಾ. ಸೊ ವರ್ಷಗಳ ಹಿಂದೆ ಸಿಗುವಂಥದ್ದು. ಓಕೆ. ಅದಕ್ಕೋಸ್ಕರ ಟೈಮ್ ಲೈನ್ 2 ಮಿಲಿಯನ್ ವರ್ಷಗಳಿಂದ ಶುರು ಹೋಗುವಂಥದ್ದು. ಸೊ ಮಾನವರು ಮೊದಲು ಬಳಕೆ ಮಾಡಿದಂಥ ಒಂದು ಕಲ್ಲಿನ ಉಪಕರಣ ಯಾವ ಸಮಯಕ್ಕೆ ದೊರೆತಿದ್ದು ಅಂತಂದರೆ 2 ಮಿಲಿಯನ್ ವರ್ಷಗಳ ಹಿಂದೆ. ಓಕೆನಾ. ಸೊ ದೀಸ್ ಆರ್ ದ 2 ಫ್ಯಾಕ್ಟ್ಸ್. ಬೋರಿ ಅನ್ನೋ ಒಂದು ಪ್ಲೇಸ್ ನಿಮಗೆ ಗೊತ್ತಿರಬೇಕು, ರಿವತ್ ಅನ್ನೋ ಒಂದು ಪ್ಲೇಸು ನಿಮಗೆ ಗೊತ್ತಿರಬೇಕು. ಸೊ ಇದು ಯಾವ ಒಂದು ಪ್ರದೇಶಗಳು, ಯಾವ ಒಂದು ಸಮಯಕ್ಕೆ ಸೇರಿದಂಥ ಪ್ರದೇಶಗಳು ಅಂತಂದರೆ ಪ್ಯಾಲಿಯೋಲಿಥಿಕ್, ದಟ್ ಈಸ್ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದಂಥ ಕೆಲವು ಸಮಯಗಳು. ಓಕೆನಾ. ಈ ಉಪಕರಣಗಳನ್ನ ಓಕೆನಾ ನಾವೇನು ಉಪಕರಣಗಳು ಇನ್ನು ನೋಡಿಲ್ಲ ಆ್ಯಕ್ಚುಲಿ, ಟೈಪ್ಸ್ ಆಫ್ ಟೂಲ್ಸ್ ಯಾವ ರೀತಿ ಇತ್ತು ಅದನ್ನು ಪಿಕ್ಚರ್ಸ್ ತೋರಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ತೋರಿಸ್ತೀನಿ. ಸೊ ಉಪಕರಣಗಳನ್ನ ಯಾವ ಮಾನವರು ಮಾಡೋದು ಅಂದರೆ ಯಾವ ಮಾನವನ ಪ್ರಭೇದ ಮಾಡಿತು ಅಂತಂದರೆ ಹೋಮೋ ಎರೆಕ್ಟಸ್ ಅಂತೇಳಿ ಕರೀತಾರೆ. ನಂತರ ಹೋಮೋ ಸೇಪಿಯನ್ಸ್ ಆಗುತ್ತೆ. ನಂತರ ಹೋಮೋ ಸೇಪಿಯನ್ಸ್ ಅಂತೇಳಿ ಕರೀತಾರೆ. ಸೇಪಿಯನ್ಸ್ ಅಂದರೆ ಆ್ಯಕ್ಚುಲ್ ಮೀನಿಂಗ್ ಏನಂತಂದರೆ ಸೊ ಜ್ಞಾನವನ್ನು ಪಡೆದಂಥ ಒಬ್ಬ ಮಾನವ ಅಂತೇಳಿ, ಅವಾಗ ಜ್ಞಾನಿ ಮಾನವ ಅಂತೇಳಿ ಕರೀತಾರೆ, ವೈಸ್ ಹ್ಯೂಮನ್ ಅಂತೇಳಿ. ಸೊ ದಟ್ ಇಸ್ ವಾಟ್ ವಿ ಟುಡೇ ಆರ್ ಹೋಮೋ ಸೇಪಿಯನ್ಸ್. ನಮಗೆ ಇಂಟೆಲಿಜೆನ್ಸ್ ಇದೆ, ಇಂಟೆಲೆಕ್ಟ್ ಇದೆ. ಓಕೆನಾ. ಸೊ ಹೋಮೋ ಎರೆಕ್ಟಸ್, ಹೋಮೋ ಸೇಪಿಯನ್ಸ್ ಅಂತೇಳಿ ಈ 3 ಪ್ರಭೇದಗಳು ಈ ಸಮಯದಲ್ಲಿ ಇದ್ದವು. ಅಂದರೆ ಮೊದಲು 2 ಮಿಲಿಯನ್ ವರ್ಷಗಳ ಹಿಂದೆ ಹೋಮೋ ಎರೆಕ್ಟಸ್ ಇತ್ತು. ನಂತರ 10,000 ವರ್ಷ
ಕ್ರಿಸ್ತಪೂರ್ವ 10,000 ಬರೋ ಅಷ್ಟರಲ್ಲಿ ಹೋಮೋಸೇಪಿಯನ್ಸ್ ಕಂಪ್ಲೀಟ್ಲಿ ವಿಕಸನ ಆಗಿತ್ತು ಅಂತೇಳಿ. ಇಟ್ ವಾಸ್ ಕಂಪ್ಲೀಟ್ಲಿ ಎವಾಲ್ವ್ಡ್. ಸೊ ದಟ್ ಈಸ್ ಹೌ ದಿಸ್ ಟೈಮ್ ಲೈನ್. 2 ಲಕ್ಷ ದಶಲಕ್ಷ ಅಂತಂದರೆ ದಟ್ ಇಸ್ 20 lakh years. ಈ ಅರ್ಲಿ ಕೃಷಿ ಎಡಿ ಅಂತ ಏನು ಹೇಳ್ತೀವಿ, ಕಾಮನ್ ಇರಾ ಅಂತ ಏನು ಹೇಳ್ತೀವಿ, 2,000 ವರ್ಷ ಅಷ್ಟೇ, 2026 ವರ್ಷ ಅಷ್ಟೇ. ಅದಕ್ಕೆ ಮುಂಚೆನೇ 10,000 ವರ್ಷಗಳ ಮುಂಚೆ, ನಂತರ 20 ಲಕ್ಷ ವರ್ಷಗಳ ಮುಂಚೆ. ಸೊ ಎಷ್ಟು ಹ್ಯೂಮನ್ ಎವಲ್ಯೂಷನ್ ಆಗಿದೆ ಈ ಸಮಯದಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಆ ಸಮಯದಲ್ಲಿ ಇಡೀ ಭೂಮಿ ಹಿಮದಿಂದ ಕೂಡಿತ್ತು. ಅದಕ್ಕೋಸ್ಕರ ಐಸೇಜ್ ಅಂತೇಳಿ ಅದನ್ನ ಕರೀತಾರೆ ಆಯ್ತಲ್ಲ. ಸೊ ಈ ಪ್ರಭೇದ. ಮತ್ತೆ ಈ ಉಪಕರಣ ಏನೇನು ತೋರಿಸಿಲ್ಲ ನಿಮಗೆ, ಅದು ನೆಕ್ಸ್ಟ್ ಸೆಷನ್ ನೋಡೋಣ. ಉಪಕರಣಗಳು ಯಾವ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿ ಮಾಡ್ತಾರೆ. ಈ ಮಧ್ಯಕಾಲೀನ ಶಿಲಾಯುಗದಲ್ಲಿ ಬೇರೆ ತಂತ್ರಜ್ಞಾನ ಇರುತ್ತೆ, ನವಶಿಲಾಯುಗದಲ್ಲಿ ಬೇರೆ ತಂತ್ರಜ್ಞಾನ ಇರುತ್ತೆ, ಪ್ರಾಚೀನ ಶಿಲಾಯುಗದಲ್ಲಿ ಬೇರೆ ತಂತ್ರಜ್ಞಾನ ಇರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಪರ್ಕಷನ್ ಅಂತೇಳಿ ಕರೀತಾರೆ ಅದನ್ನು. ಓಕೆನಾ. ಮತ್ತೆ ಏನದು ಪರ್ಕಷನ್ ಅಂತಂದರೆ ಈ ಸುತ್ತಿಗೆ, ಓಕೆನಾ, ಸುತ್ತಿಗೆನ ತಗೊಂಡು ಹೊಡಿತಿರಲ್ಲ ಈ ರೀತಿ. ಓಕೆ. ಸೊ ಈ ರೀತಿ ಒಂದು ಕಲ್ಲನ್ನು ಸುತ್ತಿಗೆಯಾಗಿ ಯೂಸ್ ಮಾಡಿ ಇನ್ನೊಂದು ಕಲ್ಲನ್ನು ಈ ರೀತಿ ನೀವು ಕೆತ್ತನೆಯನ್ನು ಮಾಡುವಂಥದ್ದು. ಓಕೆನಾ. ಸೊ ಅದಕ್ಕೆ ಪರ್ಕಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅಂದರೆ ಒಂದು ವಸ್ತುವಿನ ಮೇಲೆ ಬಲವನ್ನು ಪ್ರಯೋಗ ಮಾಡುವಂಥದ್ದು. ಓಕೆನಾ. ಅಪ್ಲೈಯಿಂಗ್ ಫೋರ್ಸ್, ಬಲವನ್ನು ಅನ್ವಯಿಸುವಂಥದ್ದು. ಓಕೆ. ಅದಕ್ಕೆ ಪರ್ಕಷನ್ ಟೆಕ್ನಿಕ್ ಅಂತೇಳಿ ಕರೀತಾರೆ. ಹ್ಯಾಮರ್, ಸುತ್ತಿಗೆ ಅಷ್ಟೇನೇನು ಇಲ್ಲ. ಒಂದು ಕಲ್ಲು ಇನ್ನೊಂದು ಕಲ್ಲು ತಗೊಳ್ಳಿ. ಸೊ ಜಸ್ಟ್ ನಿಮಗೆ ಯಾವ ರೀತಿ ಒಂದು ಡಿಸೈನ್ ಬೇಕು ಆ ಡಿಸೈನ್ ಬರೋ ತನಕ ನೀವೇನು ಮಾಡ್ತೀರಾ, ಅದನ್ನು ಫೋರ್ಸ್ ಅಪ್ಲೈ ಮಾಡ್ತಾನೆ ಇರ್ತೀರ. ಸೊ ಅದನ್ನು ಪರ್ಕಷನ್ ಟೆಕ್ನಿಕ್ ಅಂತೇಳಿ ಕರೀತಾರೆ. ಓಕೆನಾ. ಸೊ ಪ್ಯಾಲಿಥಿಕ್ ಟೈಮ್ ಲೈನ್ ಗೊತ್ತಾಯಿತು, ಆ ಪದ ಬಳಕೆ ಯಾರು ಮಾಡಿದ್ರು ಅಂತೇಳಿ ಗೊತ್ತಾಯಿತು, ಯಾವ ವರ್ಷ ಮಾಡಿದ್ರು ಅಂತ ಗೊತ್ತಾಯಿತು, ಮೊದಲ ಒಂದು ಕಲ್ಲಿನ ಉಪಕರಣ ಯಾವ ಸಮಯದಲ್ಲಿ ಸಿಕ್ತು ಅಂತ ಗೊತ್ತಾಯಿತು, ಎಲ್ಲಿ ಸಿಕ್ತು ಅಂತ ಗೊತ್ತಾಯಿತು, ಭಾರತದ ಭೂಭಾಗದಲ್ಲಿ ಎಲ್ಲಿ ಸಿಕ್ತು ಅಂತ ಗೊತ್ತಾಯಿತು, ಯಾವ ರಾಜ್ಯದಲ್ಲಿ ಸಿಕ್ತು, ಯಾವ ಪ್ಲೇಸಲ್ಲಿ ಸಿಕ್ತು ಅಂತ ಗೊತ್ತಾಯಿತು, ಯಾವ ಮಾನವನ ಪ್ರಭೇದಗಳು ಇದ್ದು ಅಂತೇಳಿ ಗೊತ್ತಾಯಿತು. ಓಕೆನಾ. ಮತ್ತೆ ಈ ಯಾವ ಒಂದು ತಂತ್ರಜ್ಞಾನವನ್ನು ಬಳಸಿ ಈ ಕಲ್ಲಿನ ಉಪಕರಣಗಳನ್ನ ಅವರು ಮಾಡ್ತಿದ್ರು. ಸೊ ಯಾವ ರೀತಿಯ ಕೆಲವು ಉಪಕರಣಗಳು ಅದು ಮುಂದಿನ ಸೆಷನ್ನಲ್ಲಿ ನೋಡೋಣ. ಅದಕ್ಕೆ ಮುಂಚೆ ನಾವಿನ್ನ ಏನು ನೋಡ್ಬೋದು ಇಲ್ಲಿ ಅಂತಂದರೆ, ಈ ಪ್ಯಾಲಿಥಿಕ್ ಹಳೆ ಶಿಲಾಯುಗ ಅಥವಾ ಪ್ರಾಚೀನ ಶಿಲಾಯುಗದ ಕೆಲವು ಸಾಮಾನ್ಯ ಲಕ್ಷಣಗಳು ಏನು ಅಂತಂದರೆ, ಅವ್ರು ಏನು ತಿಂತಾ ಇದ್ರು, ಆಬ್ವಿಯಸ್ಲಿ ವಾಟ್ ಡಿಡ್ ದೇ ಈಟ್. ಓಕೆ. ಹಣ್ಣುಗಳನ್ನು, ತರಕಾರಿಗಳನ್ನು ಮತ್ತು ಮಾಂಸಗಳನ್ನು ಅವರು ಸ್ವೀಕರಣೆ ಮಾಡ್ತಿದ್ರು. ಬಟ್ ಈ ಹಣ್ಣುಗಳನ್ನು ಅವ್ರು ಬೆಳೀತಿದ್ರಾ? ಇಲ್ಲ. ಈ ತರಕಾರಿಗಳನ್ನ ಅವರೇ ಬೆಳೀತಿದ್ರಾ? ಇಲ್ಲ. ಆ ತರಕಾರಿ ಮತ್ತು ಹಣ್ಣುಗಳನ್ನ ಏನು ಮಾಡ್ತಿರೋರು, ಸಂಗ್ರಹಣೆ ಮಾಡ್ತಾಯಿದ್ರು. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ಸಂಗ್ರಹಣೆನ ಮಾಡ್ತಿದ್ರು. ಈ ಮಾಂಸವನ್ನು ಯಾವ ರೀತಿ ಕೂಡಿಡ್ತಿದ್ರು ಅಂತಾರೆ, ಬೇಟೆಯಿಂದಾಗಿ. ಸೊ ಅವರ ಆಹಾರವನ್ನು ಹೇಗೆ ಪಡೆದ್ರು ಅಂತಂದರೆ ದಟ್ ಇಸ್ ಬೇಟೆ ಮತ್ತು ಸಂಗ್ರಹಣೆಯಿಂದಾಗಿ, ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಅಂತೇಳಿ ಕರೀತಾರೆ. ಇದು ಅವರ ಜೀವನೋಪಾಯ. ಈ ಜೀವನೋಪಾಯ ಏನಾಗುತ್ತೆ ಅಂತಂದರೆ, ಈ ಜೀವನೋಧಾರ ಏನಾಗುತ್ತೆ ಅಂದರೆ ಮಧ್ಯಕಾಲೀನ ಶಿಲಾಯುಗದಲ್ಲಿ ಚೇಂಜ್ ಆಗುತ್ತೆ. ಅದೇ ಜೀವನೋಪಾಯ ಮತ್ತೆ ನವಶಿಲಾಯುಗದಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿ ಆಹಾರವನ್ನು ಅವರು ಉತ್ಪಾದನೆ ಮಾಡ್ತಿಲ್ಲ, ಬಟ್ ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆ ಶುರುವಾಗ್ತಾ ಹೋಗುತ್ತೆ. ಅಂದರೆ ಮಾನವರೇ ಸ್ವತಃ ಆಹಾರ ಉತ್ಪಾದನೆಯನ್ನು ಮಾಡುವಂಥದ್ದು. ಓಕೆನಾ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್. ಆ ಆಧಾರದ ಮೇಲೆ ಆ ಆಹಾರ ಉತ್ಪಾದನೆ ಯಾವಾಗ ಶುರುವಾಗುತ್ತೆ ಅಂದರೆ ಕ್ರಿಸ್ತಪೂರ್ವ 7,000ದಲ್ಲಿ. ನವಶಿಲಾಯುಗ ಯಾವಾಗ ಶುರುವಾಯಿತು ಅಂತೇಳಿ 7,000 ಅಲ್ಲ, ಎಕ್ಸಾಕ್ಟ್ಲಿ ಅದೇ ಸಮಯದಲ್ಲಿ. ಓಕೆ. ಸೊ ದಟ್ ಈಸ್ ಹೌ ಆನ್ ದಟ್ ಬೇಸಿಸ್ ಓನ್ಲಿ ದಿಸ್ ಟೈಮ್ ಲೈನ್ ಹ್ಯಾಸ್ ಬಿನ್ ಡಿವೈಡೆಡ್. ಆ ಆಧಾರದ ಮೇಲೆ ಈ ಟೈಮ್ ಲೈನ್ನ, ಈ ಕಾಲಮಿತಿಯನ್ನು ಅವರು ಡಿವೈಡ್ ಮಾಡಿರುವಂಥದ್ದು. ಆಯ್ತಲ್ಲ. ಸೊ ಇದು ಕೆಲವು ಸಾಮಾನ್ಯ ಲಕ್ಷಣಗಳು. ನಂತರ ಕೆಲವು ಸಾಮಾನ್ಯ ಲಕ್ಷಣಗಳು ಯಾವುವು ಅಂತಂದರೆ, ಎಲ್ಲಿ ವಾಸವನ್ನು ಅವರು ಮಾಡ್ತಿರೋ ಅಂತಂದರೆ ಆಬ್ವಿಯಸ್ಲಿ ಬಯಲು ಪ್ರದೇಶಗಳಲ್ಲಿ ಮತ್ತು ನೈಸರ್ಗಿಕ ಗುಹೆಗಳಲ್ಲಿ ಅವರು ವಾಸವನ್ನು ಮಾಡ್ತಿದ್ರು. ಯಾಕೆ ಗುಹೆಗಳನ್ನು ಅವರು ಕೆತ್ತನೆ ಮಾಡ್ತಿರಲಿಲ್ಲ, ಆಲ್ರೆಡಿ ಇರುವಂಥ ನೈಸರ್ಗಿಕ ಗುಹೆಗಳಲ್ಲಿ ಅವರು ವಾಸವನ್ನು ಮಾಡ್ತಿದ್ರು. ಈ ವಾಸ ಸ್ಥಳಗಳನ್ನು ಅವರು ಆಯ್ಕೆ ಮಾಡ್ಕೊತಿದ್ರು. ಇದೇ ಜಾಗದಲ್ಲಿ ಬೇಕು ಅಂತೇಳಿ ಆಯ್ಕೆ ಮಾಡ್ಕೊತಿದ್ರು. ಎಲ್ಲೋ ಒಂದು ಕೇವ್ಸ್ ಇತ್ತು, ಡೆಸರ್ಟಲ್ಲಿ ಒಂದು ಕೇವ್ಸ್ ಇತ್ತು, ಅಥವಾ ನದಿ ತೀರದಲ್ಲಿ ಒಂದು ಕೇವ್ಸ್ ಇತ್ತು. ಯಾವ ಕೇವ್ಸ್ನ ಆಬ್ವಿಯಸ್ಲಿ ಡಿಸೈಡ್ ಮಾಡ್ತಾರೆ ಅವರು. ಡೆಸರ್ಟಲ್ಲಿ ಇರೋದನ್ನ ಚೂಸ್ ಮಾಡ್ತಾರೆ, ಅಥವಾ ನದಿ ತೀರದಲ್ಲಿ ಇರುವಂಥ ಒಂದು ಕೇವ್ಸನ್ನು ಚೂಸ್ ಮಾಡ್ತಾರೆ. ಆಬ್ವಿಯಸ್ ನದಿ ತೀರದಲ್ಲಿ ಇರುವಂಥದ್ದಲ್ವಾ. ಆಗ ನದಿ ದಂಡೆಗಳ ಮೇಲೆ ಇರುವಂಥ ಕೆಲವು ನೈಸರ್ಗಿಕವಾದಂಥ ಕೆಲವು ಗುಹೆಗಳನ್ನು ಅವರು ಆಯ್ಕೆ ಮಾಡ್ತಿದ್ರು. ಓಕೆ. ಸೊ ಅವರು ವಾಸಸ್ಥಳನ ಆಯ್ಕೆ ಮಾಡ್ತೀರಾ? ಹೌದು. ನದಿಗಳು ಮತ್ತು ನೀರಿನ ಮೂಲಗಳ ಹತ್ತಿರ, ಎಲ್ಲಿ ನದಿ ಮೂಲ ಇರ್ತಿತ್ತು, ಎಲ್ಲಿ ನೀರಿನ ಮೂಲ ಇರ್ತಿತ್ತು, ಎಲ್ಲಿ ಸರೋವರಗಳು ಇರ್ತಿತ್ತು, ಅಲ್ಲಿ ಯಾವ ಗುಹೆಗಳು ಇದ್ವಲ್ಲ ಆ ಗುಹೆಗಳಲ್ಲಿ ಇವರು ವಾಸವನ್ನು ಮಾಡ್ತಿದ್ರು. ನಮಗೆ ಅಲ್ಲಿ ಅವಶೇಷಗಳು ಸಿಕ್ಕಿದೆ. ನಾವು ಪುರಾತತ್ವ ಶಾಸ್ತ್ರದ ಮೇಲೆ ನಾವು ಅವಲಂಬನೆ ಆಗಿರುವಂಥದ್ದು. ಯಾವುದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಪೂರ್ವದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಹೌದಲ್ಲ. ಸೊ ವಿ ಡಿಪೆಂಡ್ಸ್ ಅಪಾನ್ ಆರ್ಕಿಯಾಲಜಿ. ಸೊ ಸ್ಪೆಸಿಫಿಕ್ ಜಿಯೋಗ್ರಫಿಯಲ್ಲಿ ಅವರನ್ನ ಚೂಸ್ ಮಾಡ್ತಾ ಇದ್ರು. ಓಕೆ. ಸೊ ಮತ್ತೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ, ಇವರು ಒಂದೇ ಸ್ಥಳದಲ್ಲಿ ಇರೋಕ್ಕೆ ಸಾಧ್ಯನಾ? ಇವರು ಹಂಟರ್ಸ್ ಮತ್ತು ಗ್ಯಾದರರ್ಸ್. ಆಹಾರ ಸಂಗ್ರಹಣೆ ಮಾಡ್ತಿದ್ರು, ಬೇಟೆಗಳನ್ನು ಮಾಡ್ತಿದ್ರು. ಪ್ರಾಣಿಗಳು ಅವ್ರ ಹತ್ರಕ್ಕೆ ಬರ್ತಿದ್ವಾ, ನಮ್ಮನ್ನು ಅಂಟು ಮಾಡಿ ನಮ್ಮನ್ನು ಬೇಟೆ ಮಾಡಿ ಅಂತೇಳಿ? ಇಲ್ಲೆಲ್ಲ ಪ್ರಾಣಿಗಳನ್ನ ಇವ್ರು ಹುಡಿಕೊಂಡು ಹೋಗ್ಬೇಕಿತ್ತು. ಒಂದು ಸ್ಥಳದಲ್ಲಿ ಎಲ್ಲ ಪ್ರಾಣಿಗಳನ್ನ ಬೇಟೆ ಆಡಿದ್ಮೇಲೆ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅವರು ಒಂದೇ ಸ್ಥಳದಲ್ಲಿ ವಾಸವನ್ನು ಮಾಡ್ತಿರ್ಲಿಲ್ಲ. ಅವರು ಅಲೆಮಾರಿಗಳು ಅಥವಾ ಮೂವರ್ಸ್ ಚಲಾವಣೆಯಲ್ಲಿ ಯಾವಾಗಲೂ ಇರ್ತಿದ್ರು. ಮತ್ತು ಅವ್ರ ಸಮುದಾಯ ಯಾವ ರೀತಿ ಇತ್ತು? ಸಣ್ಣ ಸಮುದಾಯನ ಅಥವಾ ದೊಡ್ಡ ಸಮುದಾಯನ? ಆಬ್ವಿಯಸ್ಲಿ ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್ ಅಂತ ಬಂದಾಗ ಅವು ಸಣ್ಣ ಸಮುದಾಯಗಳೇ ಆಗಿರ್ತವೆ.
ಬ್ಯಾಂಡ್ ಆಫ್ ಪೀಪಲ್ ಅಂತೇಳಿ ಕರೀತಾರೆ ಇಂಗ್ಲೀಷಲ್ಲಿ. ಒಂದು ಸಣ್ಣ ಸಣ್ಣ ಗುಂಪುಗಳಷ್ಟೇ, 40ರಿಂದ 100 ಜನ, 50 ಜನ, 60 ಜನ. ಸೊ ಈ ರೀತಿಯ ಕೆಲವು ಸಣ್ಣ ಸಣ್ಣ ಗುಂಪುಗಳು ಅವು ಆಗಿರ್ತಿತ್ತು. ಓಕೆನಾ. ಮತ್ತೆ ಇತರೆ ಲಕ್ಷಣಗಳನ್ನ ನಾವು ನೋಡಿದಾಗ ಅವರ ಉಡುಪು ಶೈಲಿ ಯಾವ ರೀತಿ ಇತ್ತು ಅಂತಾರೆ, ಪ್ರಾಣಿಗಳ ಚರ್ಮವನ್ನು ಅವರು ಯೂಸ್ ಮಾಡ್ತಿದ್ರು ಬಟ್ಟೆಗಳಾಗಿ. ಓಕೆನಾ. ಸೊ ಈಗಿನ ಥರ ಯಾವ ಥರದ ಒಂದು ಏನದು ದಟ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಕ್ಲಾತ್ ವೀವಿಂಗ್ ಅವೆಲ್ಲ ಏನು ಇರಲಿಲ್ಲ ಟೈಮಲ್ಲಿ. ತೊಗಟೆಗಳನ್ನ ಯೂಸ್ ಮಾಡ್ತಿರೋ, ಮರದ ತೊಗಟೆಗಳನ್ನ ಯೂಸ್ ಮಾಡ್ತಿರೋ, ಎಲೆಗಳನ್ನ ಯೂಸ್ ಮಾಡ್ತಿರೋ, ಅವನ್ನ ಏನಾಗಿ ಬಳಕೆ ಮಾಡ್ತಿರೋ, ಅವನೇ ಉಡುಪು ಅಥವಾ ಉಡುಪುಗಳಾಗಿ ಧರಣೆಯನ್ನು ಮಾಡ್ತಿದ್ರು. ಓಕೆನಾ. ಸೊ ನಂತರ ಇದೇ ಸಮಯದಲ್ಲಿ ಮತ್ತೊಂದು ಫೀಚರ್ ಏನಂತಾರೆ, ಅಗ್ನಿಯ ಬಳಕೆ ಆಗುತ್ತೆ. ಅದು ನಮಗೆ ಎವಿಡೆನ್ಸ್ ಇದೆಯಾ ಈ ಅಗ್ನಿಯ ಬಳಕೆ ಆಗಿರೋದು? ಯಾವ ಮಾನವನ ಪ್ರಭೇದ ಮಾಡ್ತು? ಈ ಅಗ್ನಿಯ ಬಳಕೆ ಒಂದು ಎವಿಡೆನ್ಸ್ ನಮ್ಗೆ ಎಲ್ಲಿಂದ ಬರುತ್ತೆ ಅಂದರೆ ಈ ಕರ್ನೂಲ್ ಗುಹೆಗಳಿಂದ ಬರುತ್ತೆ. ಎಲ್ಲಿದೆ ಕರ್ನೂಲ್ ಗುಹೆಗಳು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಗುಹೆಗಳು ಇರುವಂಥದ್ದು. ಓಕೆನಾ. ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಗುಹೆಗಳು ಇರುವಂಥದ್ದು. ನಂತರ ಯಾವ ಒಂದು ಮಾನವನ ಪ್ರಭೇದ ಇದನ್ನ ಬಳಕೆ ಮಾಡುತ್ತೆ ಅಂತಾರೆ, ಓಮೋ ಎರೆಕ್ಟಸ್. ಎರೆಕ್ಟಸ್ ಅನ್ನೋ ಮೀನಿಂಗ್ ಏನಂತಾರೆ, ನೆಟ್ಟಾಗಿರುವಂಥ ಮಾನವ, ದಟ್ ಇಸ್ ಸ್ಟ್ರೈಟ್, ಅಪ್ರೈಟ್ ಮ್ಯಾನ್ ಅಂತೇಳಿ. ಓಕೆನಾ. ಸೊ ದಟ್ ಈಸ್ ಅಪ್ರೈಟ್ ಮ್ಯಾನ್, ನೆಟ್ಟಾಗಿ ನಿಂತು ಅಂದರೆ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರುತ್ತೆ ಅಂತೇಳಿ. ಓಕೆನಾ. ಸೊ ಆ ಒಂದು ಎವಿಡೆನ್ಸ್ ಸಹ ನಮಗೆ ಇದೆ. ಫೈರ್ ವಾಸ್ ಯೂಸ್ ಫಾರ್ ದಿ ಫಸ್ಟ್ ಟೈಮ್. ಅಗ್ನಿಯ ಬಳಕೆ ಮೊದಲ ಬಾರಿ ಆಗುತ್ತೆ. ಎಲ್ಲಿ ಎವಿಡೆನ್ಸ್ ಇದೆ ನಮಗೆ? ಹೌದು, ಕರ್ನೂಲ್ ಗುಹೆಗಳಲ್ಲಿ ನಮಗೆ ಆ ಒಂದು ಬೂದಿ ಸಿಕ್ಕಿರುವಂಥ ಒಂದು ಎವಿಡೆನ್ಸ್ ಇರುವಂಥದ್ದು. ಓಕೆನಾ. ಬಟ್ ಈ ಹೋಮೋ ಎರೆಕ್ಟಸ್ ಮಾತಾಡ್ತಿದ್ರ, ಲ್ಯಾಂಗ್ವೇಜ್ ಇತ್ತ, ಸ್ವಲ್ಪ ಡಿಫಿಕಲ್ಟ್ಸ್ ಹೇಳುವಂಥದ್ದು. ವಿ ಡೋಂಟ್ ಹ್ಯಾವ್ ದಿ ಎವಿಡೆನ್ಸ್. ಯಾಕೆ ಅಂತಾರೆ, ಅವ್ರ ದೇಹ ರಚನೆ ಯಾವ ರೀತಿ ಇದೆ, ಸ್ವಲ್ಪ ಚಿಕ್ಕಮ್ಮಿ ಹೋಮೋ ಸೇಪಿಯನ್ಸ್ ರೀತಿಯ ಸ್ವಲ್ಪ ದೇಹ ರಚನೆ ಇತ್ತು. ಓಕೆನಾ. ಆ ದೇಹ ರಚನೆ ಪ್ರಕಾರ ಅವರು ಮಾತಾಡಬಹುದಿತ್ತು. ಬಟ್ ಅವರು ಯಾವ ರೀತಿ ಮಾತಾಡ್ತಿರೋ, ಅವರ ಕಮ್ಯುನಿಕೇಷನ್ ಯಾವ ರೀತಿ ಇತ್ತು, ವಿ ಡೋಂಟ್ ನೋ. ನಮ್ಗೆ ಯಾವುದೇ ಥರದ ಒಂದು ಪುರಾವೆ ಇಲ್ಲ, ಆಯ್ತಲ್ಲ. ಸೊ ನಮ್ಗೆ ಯಾವುದೇ ಥರದ ಒಂದು ಸ್ಪಷ್ಟವಾಗಿ ತಿಳಿದಿಲ್ಲ. ಬಟ್ ಅದರ ದೇಹ ರಚನೆ ಪ್ರಕಾರ ಮಾತನಾಡುವ ಸಾಮರ್ಥ್ಯ ಇತ್ತು ಅಂತೇಳಿ. ಅನಾಟೋಮಿಕಲಿ ಪಾಸಿಬಲ್ ಟು ಸ್ಪೀಕ್. ಯಾರಿಗೆ? ಹೋಮೋ ಎರೆಕ್ಟಸ್ಗೆ. ಅವರೇ ಫಸ್ಟ್ ಯಾವ್ದು ಯೂಸ್ ಮಾಡಿದ್ದು? ಅಗ್ನಿಯ ಬಳಕೆಯನ್ನು ಮಾಡಿದ್ದು. ಓಕೆನಾ. ತುಂಬ ಕಡೆ ಯೂಸ್ ಮಾಡ್ತಾರೆ ಪ್ಯಾಲಿಯೋಲಿಥಿಕಲಿ, ಬಟ್ ನಮಗೆ ಎವಿಡೆನ್ಸ್ ಎಲ್ಲಿಂದ ಸಿಕ್ಕಿದ್ರೆ ಕರ್ನೂಲ್ ಗುಹೆಗಳಿಂದ ನಮಗೆ ಸಿಕ್ಕಿರುವಂಥದ್ದು. ಓಕೆನಾ. ಸೊ ಉಡುಪು ಶೈಲಿ ಗೊತ್ತಾಯಿತು. ನಾವು ಈ ಪ್ಯಾಲಿಯೋಲಿಥಿಕ್ ಅಂತ ನಾವು ನೋಡಿದಾಗ, ಓಕೆನಾ, ಇದರಲ್ಲಿ ಉಪವಿಭಾಗಗಳು ಕೆಲವು ಇದ್ದಾವೆ, ಸಬ್ ಡಿವಿಷನ್ಸ್ ಇದಾವೆ. ಏನದು ಸಬ್ ಡಿವಿಷನ್ಸ್ ಅಂತಂದರೆ, ಲೈಕ್ ಸಪೋಸ್ ಫಾರ್ ಎಕ್ಸಾಂಪಲ್ ಈ 2 ಮಿಲಿಯನ್ ಇಯರ್ಸ್ ಆಗೋ ಇದೆಲ್ಲ 2 ದಶಲಕ್ಷ ವರ್ಷಗಳ ಹಿಂದೆ ಶುರು ಆಯ್ತಲ್ವಾ, ಅಂಟಿಲ್ 10,000 BC, ಓಕೆನಾ, ಕ್ರಿಸ್ತಪೂರ್ವ 10,000 ತನಕ ಇದನ್ನ 3 ಹಂತಗಳಾಗಿ ಡಿವೈಡ್ ಮಾಡ್ತಾ ಬರ್ತಾರೆ. ಯಾರಿಂದ 3 ಹಂತಗಳು ಡಿವೈಡ್ ಮಾಡಿರೋದು ಅಂತಂದರೆ ಎ ಪರ್ಸನ್ ಕಾಲ್ಡ್ ಎಡ್ವರ್ಡ್ ಲಾಟೆಟ್. ಓಕೆನಾ. ಇದನ್ನ ಈ 3 ಉಪಭಾಗಗಳನ್ನ ಪರಿಚಯಿಸ್ತಾರೆ ಯಾರಂದ್ರೆ ಎಡ್ವರ್ಡ್ ಲಾಟೆಟ್ ಅಂತೇಳಿ. ಓಕೆನಾ. ನಾನು ಯಾವ 3 ಉಪಭಾಗಗಳು ಅಂತೇಳಿ ಬರ್ತೇನೆ. ಈಗ ಶಿಲಾಯುಗ ಅಂತ ಕರೆದಾಗ ಭಾರತದಲ್ಲಿ ಪ್ರಾಚೀನ ಶಿಲಾಯುಗ, ಮಧ್ಯಕಾಲೀನ ಶಿಲಾಯುಗ, ನವಶಿಲಾಯುಗ ಅಂತ ಬರುತ್ತೆ. ಓಕೆನಾ. ಅದೇ ರೀತಿ ಪ್ರಾಚೀನ ಶಿಲಾಯುಗದಲ್ಲಿ ಮತ್ತೆ 3 ಉಪವಿಭಾಗಗಳು ಬರ್ತಾ ಹೋಗುತ್ತೆ. ಅವ್ಯಾವ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಬಟ್ ಇದನ್ನ ಈ ಒಂದು ಟೈಮ್ಲನ್ನ ಯಾರು ಡಿವೈಡ್ ಮಾಡಿದಂತಂದ್ರೆ ಎಡ್ವರ್ಡ್ ಲಾಟೆಟ್. ಅಗೇನ್ ಯಾವ ಒಂದು ಆಧಾರದ ಮೇಲೆ ಇದನ್ನ ಡಿವೈಡ್ ಮಾಡ್ತಾ ಬರ್ತಾರೆ ಅಂದರೆ ಬೇರೆ ಬೇರೆ ರೀತಿಯ ಕಲ್ಲಿನ ಉಪಕರಣಗಳು ಬರ್ತಾ ಹೋಗುತ್ತೆ. ಸೊ ಪ್ರಾಚೀನ ಶಿಲಾಯುಗದಲ್ಲೇ ಮೊದಲ ಹಂತದಲ್ಲಿ ಒಂದು ರೀತಿಯ ಕೆಲವು ಉಪಕರಣಗಳು ಇದ್ದವು. ಆ ಉಪಕರಣಗಳು ಇಲ್ಲಿ ಏನಾಗ್ತಾ ಬರುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ 2ನೇ ಹಂತದಲ್ಲಿ. ಮತ್ತೆ 3ನೇ ಹಂತದಲ್ಲೂ ಸಹ ಏನಾಗ್ತಾ ಬರುತ್ತೆ, ಬದಲಾವಣೆ ಆಗ್ತಾ ಬರುತ್ತೆ, ಚೇಂಜ್ ಆಗ್ತಾ ಬರುತ್ತೆ, ಆಯ್ತಲ್ಲ. ಸೊ ಅದೇ ಒಂದು ಮೇಜರ್ ಆಧಾರ. ಅದಷ್ಟೇ ಅಲ್ಲ, ಈ ಪ್ರಾಣಿಯ ಅವಶೇಷಗಳು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಪ್ರಾಣಿಗಳ ಒಂದು ಸ್ಪೀಶೀಸ್ ಏನಿರುತ್ತಲ್ಲ ಅವು ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಮೊದಲ ಹಂತದಲ್ಲಿ ಬೇರೆ ರೀತಿಯ ಪ್ರಾಣಿಗಳಿದ್ದು, 2ನೇ ಹಂತದಲ್ಲಿ ಬೇರೆ ರೀತಿಯ ಪ್ರಾಣಿಗಳು ಬಂದು, 3ನೇ ಹಂತದಲ್ಲಿ ಬೇರೆ ರೀತಿಯ ಪ್ರಾಣಿಗಳು ಬಂದು. ಯಾಕಂದರೆ 2 ದಶಲಕ್ಷ ವರ್ಷ ಅಲ್ವಾ, 2 ಮಿಲಿಯನ್ 20 ಲಕ್ಷ ವರ್ಷ. ಓಕೆನಾ. 2,000, 10,000, 1 ಲಕ್ಷ, 2 ಲಕ್ಷ, 10 ಲಕ್ಷ, 20 ಲಕ್ಷ ವರ್ಷ ಅಂತಂದರೆ ಎಷ್ಟು ಅರ್ಥ ಕ್ಲೈಮೇಟ್ ಚೇಂಜ್ ಆಗಿರುತ್ತೆ. ಓಕೆನಾ. ಕ್ಲೈಮೇಟ್ ಮತ್ತೆ ವಾರ್ಮ್ ಆಗ್ತಾ ಇರುತ್ತೆ. ಫಸ್ಟು ಈ ಹಂತದಲ್ಲಿ ಏನಾಗಿರುತ್ತೆ, ಪೂರ ಹಿಮದಿಂದ ಕೂಡಿರುತ್ತೆ, ಐಸ್ ಏಜ್ ಆಗ್ತಾ ಬರುತ್ತೆ. ಬಟ್ ಕೊನೆಯ ಹಂತ ಬಂದಾಗ ಅದು ತುಂಬ ಏನಾಗ್ತಾ ಹೋಗುತ್ತೆ ಅಂತಂದರೆ ವಾರ್ಮ್ ಫೇಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಆಗ್ತದೆ. ಅದು ನ್ಯಾಚುರಲ್ ಕ್ಲೈಮೇಟ್ ಚೇಂಜ್. ಹ್ಯೂಮನ್ ಮೇಡ್ ಇವಾಗ ಆಗ್ತಿರೋ ಹ್ಯೂಮನ್ ಮೇಡ್ ಕ್ಲೈಮೇಟ್ ಚೇಂಜು. ಆವಾಗ ನೈಸರ್ಗಿಕವಾಗಿ ಒಂದು ಹವಾಮಾನ ಬದಲಾವಣೆ ಆಗ್ತಾ ಇರುತ್ತೆ, ಆಯ್ತಲ್ಲ. ಸೊ ಈ ಒಂದು ಪ್ಯಾಲಿಯೋಲಿಥಿಕ್ನ 3 ಉಪವಿಭಾಗಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಅಲ್ಲಿಗೆ ನಾವು ನಿಲ್ಸೋಣ ಇವತ್ತು. ಓಕೆ. ಈ 3 ಉಪವಿಭಾಗಗಳು ಯಾವುವು ಅಂತೇಳಿ ನೋಡಿ. ನಂತರ ಮುಂದಿನ ಸೆಷನ್ ಯಾವ್ದನ್ನ ನೋಡೋಣ ಅಂದರೆ ಆ 3 ವಿಭಾಗಗಳ ಬಗ್ಗೆ ತುಂಬ ಆಳವಾಗಿ ಅಧ್ಯಯನವನ್ನು ನಾವು ಮಾಡೋಣ. ಓಕೆನಾ. ಸೊ ಯಾವ ಒಂದು ಆಧಾರದ ಮೇಲೆ, ಒಂದು ಟೈಪ್ ಆಫ್ ಟೂಲ್ಸ್, ಉಪಕರಣಗಳ ಪ್ರಕಾರ, ಉಪಕರಣಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ನಂತರ ಪ್ರಾಣಿಗಳ ಅವಶ್ಯಕ ಅಂದರೆ ಫೌನಾ, ಅನಿಮಲ್ಸ್ ಏನಾಗ್ತಾ ಹೋಗುತ್ತೆ, ಸ್ಪೀಶೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಕ್ಲೈಮೇಟ್ ಚೇಂಜ್ ಆಗ್ತಿಲ್ಲ, ಅದಕ್ಕೋಸ್ಕರ ಸ್ಪೀಶೀಸ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ನಂತರ ಈ ಸಬ್ ಡಿವಿಷನ್ಸ್ ಯಾವ ಅಂತಂದರೆ, ಫಸ್ಟ್ ಒನ್ ಲೋವರ್ ಪ್ಯಾಲಿಯೋಲಿಥಿಕ್, ಅರ್ಲಿ ಪ್ಯಾಲಿಯೋಲಿಥಿಕ್ ಅಂತೇಳಿ ಕರೀತಾರೆ. ಅಂದರೆ ಆರಂಭಿಕ ಪ್ರಾಚೀನ ಶಿಲಾಯುಗ. ಆಬ್ವಿಯಸ್ಲಿ ಇಲ್ಲೂ ಸಹ ಟೈಮ್ ಲೈನ್ ಡಿಫ್ರೆನ್ಸ್ ಇರುತ್ತೆ. ಓಕೆನಾ. ಸೊ ಕೆಲವರು ಹೇಳ್ತಾರೆ ಇದು 2 ಮಿಲಿಯನ್ ವರ್ಷಗಳೆಲ್ಲ ಹಿಂದೆ ಶುರುವಾಯಿತು ಅಂತೇಳಿ. ಕೆಲವರು ಅಂತ ಕೊಟ್ಟಿದ್ದಾರೆ ಅಂತಾರೆ 100,000 BC ಅಂತಲೂ ಸಹ ಕೊಡ್ತಾರೆ.
ಓಕೆನಾ 100,000 1,00,000 ವರ್ಷದಿಂದ ಅಂತೇಳಿ, ಕೆಲವು 2 ಮಿಲಿಯನ್ ಅಂತೇಳಿ ಕೊಡ್ತಾರೆ. ಸೊ ಅಂಟಿಲ್ 100,000 BC ಲೈಕ್ ದಟ್ ಒನ್. ಓಕೆ, ಸೊ ಆ ರೀತಿ ಕೆಲವರು ಹೇಳ್ತಾರೆ. ಸೊ ಮಧ್ಯ ಪ್ರಾಚೀನ ಶಿಲಾಯುಗ ಮಿಡಲ್ ಪ್ಯಾಲಿಥಿಕ್ ಅದನ್ನು ಮತ್ತೆ ಅಂದಾಜು 100,000 BC ಇಂದ ನಂತರ 40,000 BC ತನಕ ಹೇಳಿ. ನಂತರ ಅಂತಿಮ ಪ್ರಾಚೀನ ಶಿಲಾಯುಗ ಅಪ್ಪರ್ ಪ್ಯಾಲಿಥಿಕ್ ಅಂತೇಳಿ 40,000 10,000. ಇನ್ನು ಕೆಲವು ಕಡೆ ಅದನ್ನು 39,000 ಅಂತೇಳಿ ಕೊಡ್ತಾರೆ. ಓಕೆನಾ 39,000 ಅಂತೇಳಿ ಕೊಡ್ತಾರೆ. ಸೊ ಹಾಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಟೈಮ್ ಲೈನ್ಸಲ್ಲಿ ತುಂಬ ಬದಲಾವಣೆಗಳಿರುತ್ತೆ, ತುಂಬ ವ್ಯತ್ಯಾಸಗಳಿರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬಟ್ ಇಲ್ಲಿ ಏನೇನು ಫೀಚರ್ಸ್ ಇತ್ತು, ಆರಂಭಿಕ ಪ್ರಾಚೀನ ಶಿಲಾಯುಗ ಬೇರೆ ಫೀಚರ್ ಅದು ನೋಡೋಣ. ನಂತರ ಮಧ್ಯಕಾಲೀನ ಪ್ರಾಚೀನ ಶಿಲಾಯುಗದಲ್ಲಿ ಬೇರೆ ರೀತಿ ಫೀಚರ್ಸ್ ಅದನ್ನು ನೋಡೋಣ. ನಂತರ ಅಂತಿಮ ಪ್ರಾಚೀನ ಶಿಲಾಯುಗದಲ್ಲಿ ಬೇರೆ ಫೀಚರ್ಸ್ ಇತ್ತು. ಪ್ರಾಣಿಗಳ ಬದಲಾವಣೆ ಆಗ್ತಾ ಹೋಗುತ್ತೆ, ಅವ್ರು ಇರೋವಂಥ ಸ್ಥಾನಗಳು ಅಂದರೆ ಅವರ ವಾಸಸ್ಥಳಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆನಾ, ನಂತರ ಅವ್ರು ಯೂಸ್ ಮಾಡತಕ್ಕಂಥ ಉಪಕರಣಗಳು ಸಹ ಬದಲಾವಣೆ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಟಾಕ್ ಅಬೌಟ್ ದಿ ಟೈಮ್ ಲೈನ್ಸ್, ದಿ ಸಬ್ ಡಿವಿಷನ್ಸ್ ಆಫ್ ಪ್ಯಾಲಿಯೋಲಿಥಿಕ್. ಓಕೆ, ಸೊ ಪ್ಯಾಲಿಯೋಲಿಥಿಕ್ ಅಂದ್ರೆ ಏನಂತ ನೋಡಿದ್ವಿ, ಪ್ರಾಚೀನ ಶಿಲಾಯುಗ ಅಂದ್ರೆ ಅದನ್ನ ಯಾರು ಯೂಸ್ ಮಾಡಿದ್ರು, ಯಾವಾಗ ಯೂಸ್ ಮಾಡಿದ್ರು, ಯಾವ ಮಾನವನ ಪ್ರಭೇದಗಳು ಇದ್ದು, ಓಕೆನಾ, ಎಲ್ಲಿ ಮೊದಲ ಕಲ್ಲಿನ ಉಪಕರಣ ಸಿಕ್ತು, ಭಾರತದ ಭೂಭಾಗದ ಒಳಗಡೆ ಎಲ್ಲಿ ಮೊದಲ ಕಲ್ಲಿನ ಉಪಕರಣ ಸಿಕ್ತು, ಓಕೆ, ವೈಶಿಷ್ಟ್ಯ ಗುಣಲಕ್ಷಣಗಳೇನು, ಏನು ತಿಂತಾ ಇದ್ರು, ಯಾವ ರೀತಿಯ ಆ ಒಂದು ಆಹಾರವನ್ನು ಅವರು ಹೌ ಡಿಡ್ ದೇ ಗೆಟ್ ದೇರ್ ಫುಡ್. ಓಕೆ, ನಂತರ ವಿ ಕ್ಯಾನ್ ಟಾಕ್ ಅಬೌಟ್ ಯಾವ ರೀತಿ ಉಡುಪು ಅವ್ರನ್ನ ಧರಿಸ್ತಾ ಇದ್ರು. ಓಕೆ, ನಂತರ 3 ಉಪ ವಿಭಾಗಗಳು ಯಾವುದಿದ್ದಾವೆ ಪ್ಯಾಲಿಯೋಲಿಥಿಕಲ್ಲಿ, ಸೊ ಅದನ್ನು ಸಹ ನಾವಿಲ್ಲಿ ನೋಡ್ತೀವಿ. ಓಕೆನಾ, ಸೊ ಇವತ್ತು ಇಲ್ಲಿಗೆ ನಿಲ್ಲಿಸೋಣ ಇದನ್ನು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ನೋಡೋಣ ಅಂತಂದರೆ ಈ 3 ಹಂತಗಳು ಇದಾವಲ್ಲ ಅದನ್ನು ತುಂಬ ಆಳವಾಗಿ ನಾವು ಅಧ್ಯಯನವನ್ನು ಮಾಡೋಣ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ಸೆಷನ್.